ಸುಮಿತ್ರನಿಗೆ ತಾನು ಅತ್ತೆ ಅನ್ನೋ ಜಂಬ, ಅನುಗೆ ತಾನು ಸೊಸೆ ಅನ್ನೋ ಕೊಬ್ಬು. ಹಾಗಾಗಿ ಅತ್ತೆ ಸೊಸೆ ಇಬ್ಬರಿಗೂ ಹುಯ್ದಕ್ಕಿ ಬೇಯ್ತಾ ಇರಲ್ಲ. ಪ್ರತಿದಿನಾನು ವಾರ್ಗಿತಿಯ ಥರ ಇಬ್ಬರು ಜಗಳ ಮಾಡ್ಕೊಳ್ತಿರ್ತಾರೆ. ಇವರಿಬ್ಬರ ಈ ಜಗಳದಿಂದ ಪಾಪ ಮನೆಯಲ್ಲಿರೋರಿಗೆ ನೆಮ್ಮದಿನೇ ಇಲ್ದಿದ್ದಂಗೆ ಆಗಿರುತ್ತೆ. ಒಂದಿನ ಸುಮಿತ್ರನ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿರ್ತಾರೆ. ಓ, ನೀವಿಬ್ರು ಬಂದಿದ್ದು ತುಂಬ ಖುಷಿ ಆಯ್ತು ಕಣ್ರೆ. ಬನ್ರಿ ಕುತ್ಕೊಳ್ಳಿ, ಮಾತಾಡೋಣ. ಅಲ್ಲೇ ಸುಮಿತ್ರ, ನೀವಿಬ್ರು ಅತ್ತೆ ಸೊಸೆ ಏನೋ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ನಾವೆಲ್ಲ ಬಂದು ತೊಂದರೆ ಮಾಡಿದ್ವೋ ಏನೋ. ಅಯ್ಯೋ ಸುಮ್ನೀರೆ, ನಾನು ಏನು ಮಾತಾಡಲಿ ಇವಳ ಹತ್ರ. ಅಲ್ಲ, ಇವಳು ನೋಡಿದ್ರೆ ಮೈ ಎಲ್ಲ ಉರಿಯುತ್ತೆ ನನಗೆ. ಅಯ್ಯೋ ಹೌದು ಹೌದು ಆಂಟಿ, ನನಗೇನು ಇವ್ರನ್ನ ಮಾತಾಡ್ಸೋಕ್ಕೂ ತುಂಬ ಖುಷಿ ಆಗುತ್ತೆ ನೋಡಿ. ಅದು ಅಲ್ಲದೆ ಇವ್ರು ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ನನಗೆ. ನೋಡು ನೋಡು ಹೇಗೆ ಮಾತಾಡ್ತಾಳೆ. ಮನೇಲಿ ಸಲಿಗೆ ಕೊಟ್ಟಿರೋದು ಹೆಚ್ಚಾಗಿದೆ ಇವಳಿಗೆ, ಅದಕ್ಕೆ ದೊಡ್ಡವರು ಸಣ್ಣವರು ಅನ್ನೋ ಗೌರವ ಇಲ್ಲದೆ ಮಾತಾಡ್ತಾಳೆ. ಓಹೋ ಹೋ ಹೋ ಹೋ, ನಿಮ್ಗೇನು ಭಾರಿ ಇದೆ ಚಿಕ್ಕೋರು ಅನ್ನೋ ಪ್ರೀತಿ. ನಿಮಗೆ ಚಿಕ್ಕೋರು ಇದ್ದಿದ್ರೆ ಚಿಕ್ಕೋರು ದೊಡ್ಡವರು ಅನ್ನೋದೆಲ್ಲ ನಮಗೂ ಗೌರವ ಇರ್ತಿತ್ತು ನಿಮ್ಮ ಮೇಲೆ. ನೋಡಿದ್ರೇನ್ರೆ, ನೋಡಿ ಕೇಳಿಸ್ಕೊಳ್ಳಿ. ಅಲ್ಲ, ನೀವಿದ್ದಂತಾನೆ ಎಷ್ಟು ಮಾತಾಡ್ತಾಳೆ ಇವಳು, ಇಲ್ದಿದ್ರೆ ಇನ್ನೇನು ಮಾತಾಡ್ಬೇಡ. ಅಯ್ಯೋ, ನಿಮ್ಮಿಬ್ರು ಜಗಳ ಸ್ವಲ್ಪ ನಿಲ್ಲಿಸ್ತೀರಾ? ಅದೇನು ಅಂತ ಕಿತ್ತಾಡ್ತೀರಾ? ಸುಮ್ಮನೆ ಇರಿ ಇಬ್ರು. ಏನೋ ನೀನು ಹೇಳ್ತಿದ್ಯಾ ಅಂತ ನಾನು ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಅಬ್ಬಾ, ಅತ್ತೆ ಸೊಸೆ ಇಬ್ರು ತಾಯಿದ್ರ ಥರ ಜಗಳ ಮಾಡ್ಕೊಳ್ತಿದ್ದಾರೆ. ಇವರಿಬ್ರಿಗೆ ಏನಾಗಿದೆಯೋ. ಲೇ ಅನು, ಹೋಗೆ, ಪಾಪ ಎಲ್ರೂ ಅಪರೂಪಕ್ಕೆ ಬಂದಿದ್ದಾರೆ. ತಣ್ಣಗೇನಾದ್ರೂ ಕುಡಿಯೋಕೆ ಮಾಡ್ಕೊಂಡು ಬಾ, ಹೋಗು ಬೇಗ. ಏನು, ನಾನು ಮಾಡ್ಕೊಂಡು ಬರ್ಬೇಕಾ? ಬಂದಿರೋದು ನಿಮ್ಮ ಫ್ರೆಂಡ್ಸು, ಬೇಕಾದರೆ ಹೋಗಿ ಮಾಡ್ಕೊಂಬನ್ನಿ ನೀವೇ. ಲೇ, ಎಷ್ಟೇ ದಿಮಾಕು ನಿನಗೆ? ಸೊಸೆಯಾಗಿ ನಾ ಹೇಳಿದ ಒಂದು ಕೆಲಸನೂ ಮಾಡೋಕ್ಕಾಗಲ್ವೇನೆ ನಿನಗೆ? ಹೋಗು ಹೋಗು ಬೇಗ ಮಾಡ್ಕೊಂಬ. ಆಹಾ ಹಾ ಹಾ, ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ. ಕತ್ತೆ ಅಲ್ಲಲ್ಲ ಅತ್ತೆ. ಮೊನ್ನೆ ನನ್ನ ಫ್ರೆಂಡ್ಸು ಕೂಡ ಬಂದಿದ್ರು ತಾನೆ, ನೀವೇನಾದರೂ ಮಾಡಿಕೊಟ್ರಾ? ಇಲ್ಲ ತಾನೆ, ನಿಮ್ಮ ಪಾಡಿಗೆ ನೀವು ಓಡಾಡ್ತಾ ಇದ್ರಿ. ನಾನು ಹಾಗೆ, ನಿಮ್ಮ ಫ್ರೆಂಡ್ಸ್ ಬಂದಾಗ ನೀವೇ ಮಾಡಿಕೊಡಿ ಅತ್ತೆ, ನನಗಾಗಲ್ಲ. ನೋಡು ನೋಡು ಹೆಂಗೆ ಮಾತಾಡ್ತಾಳೆ. ಮನೇಲಿ ಕುತ್ಕೊಂಡು ತಿಂತಾಳಲ್ಲ, ಅದೇ ಸೊಪ್ಪು ತಲೆಗೇರಿದೆ ನೆತ್ತಿಗೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾಳೆ. ನೋಡಿ ಅತ್ತೆ, ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ, ಆಮೇಲೆ ಪರಿಣಾಮ ನೆಟ್ಟಿಗಿರಲ್ಲ. ಅಯ್ಯೋ, ನಿಮ್ಮಿಬ್ರು ಜಗಳ ಸ್ವಲ್ಪ ನಿಲ್ಲಿಸ್ತೀರಾ? ನೀವೇನು ಮಾಡ್ಕೊಡೋದು ಬೇಡ ನಮಗೆ. ನಾವು ನಿಮ್ಮ ಮನೆಗೆ ಬಂದಿದ್ದೇ ದೊಡ್ಡ ತಪ್ಪು ಮಾಡಿದ್ದು. ಏ ಬಾರೆ ಸುಮ್ಮನೆ, ಅತ್ತೆ ಸೊಸೆ ಏನಾದರೂ ಮಾಡ್ಕೊಂಡು ಸಾಯಿ. ಮೊದಲು ನಾವಿಲ್ಲಿಂದ ಹೋಗೋಣ. ಛೇ, ಈ ಅತ್ತೆ ಸೊಸೆ ಇಬ್ರು ಜಗಳದಲ್ಲಿ ಸವಿತನ್ ಫ್ರೆಂಡ್ಸ್ ಸಿಟ್ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಪ್ರವೀಣ್ ಮತ್ತೆ ಮಂಜು ಮನೆಗೆ ಬರ್ತಾರೆ. ಅಮ್ಮ, ನಿನ್ನ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊಂಡು ಹೋದ್ರು, ಏನಾಯ್ತು? ನೀವಿಬ್ರು ಯಾಕೆ ಹೀಗಿದ್ದೀರಾ? ಕಟ್ಕೊಂಡಿಯಲ್ಲಪ್ಪ ಈ ಮನೆ ಹಾಳಿನ. ಇವಳು ಇರೋವರೆಗೂ ನಮ್ಮ ಮನೆಗೆ ಏನಾದರೂ ನೆಮ್ಮದಿ ಬರಕ್ಕೆ ಸಾಧ್ಯನಾ ಹೇಳು? ಅದು ಯಾರು ಬೆಜ್ಬೆಣ್ಣ ಹಾಕಿದ್ರೋ ಏನೋ ನಿನ್ನ ಹೆಂಡತಿ ಬಾಯಿಗೆ. ನಾನಾದರೂ ಬಾಯಿ ಮಾತ್ರ ಬಡ್ಕೋತೀನಿ, ಆದರೆ ನೀವು ಎಲ್ಲನೂ ಬಡ್ಕೋತೀರಲ್ಲ. ಅದು ಹೆಂಗೆ ನಿಮ್ಮ ಜೊತೆ ಮಾವ ಸಂಸಾರ ಮಾಡ್ತಿದ್ದಾರೋ ಏನೋ ಪಾಪ. ಅಲ್ಲ ಮಾವ, ನಿಮಗೂ ಇನ್ನೂ ಟೈಮ್ ಇದೆ. ನೀವು ಯಾಕೆ ಬೇರೆ ಮದುವೆ ಆಗಬಾರ್ದು? ನಿಮ್ಗೇನಂತ ವಯಸ್ಸಾಗಿಲ್ಲ. ನೋಡಿದ್ಯಾ ನೋಡಿದ್ಯಾ ನಿನ್ನ ಹೆಂಡತಿ ಹೆಂಗೆಲ್ಲ ಮಾತಾಡ್ತಾಳೆ ಅಂತ. ಬಾಯಿ ಇದೆ ಅಂತ ಲೊಡ 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 ಅಂತ ಒದರ್ತಾನೆ ಇರ್ತಾಳೆ, ಹಾಳಾದವಳು. ನೋಡಿ ಮಾವ, ನಿಮ್ಮ ಹೆಂಡತಿಗೆ ಬಾಯಿ ಮುಚ್ಕೊಂಡಿರೋ ಕೇಳಿ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಛೇ, ನಿಮ್ಮಿಬ್ರಿಂದ ಮನೇಲಿ ನೆಮ್ಮದಿನೇ ಇಲ್ದಿದ್ದಂಗಾಗಿದೆ ನಮಗೆ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಬನ್ನಿಯಪ್ಪ ನೀವು, ನಾವು ಹೋಗೋಣ. ಹೌದು, ಅತ್ತೆ ಸೊಸೆ ಅವರಿಬ್ರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಇಬ್ರು ದಿನ ಜಗಳ ಮಾಡ್ಕೋತಿರ್ತಾರೆ. ಪಾಪ ಮನೇಲಿ ಪ್ರವೀಣ್ ಮತ್ತೆ ಮಂಜುಗೆ ನೆಮ್ಮದಿನೇ ಇಲ್ಲದೆ ಇರೋ ಹಾಗೆ ಆಗಿರುತ್ತೆ. ಹೀಗೆ ಇಬ್ರು ಜಗಳ ಮಾಡ್ಕೋತಾನೆ ಸ್ವಲ್ಪ ದಿನ ಕಳೀತಾರೆ. ಒಂದಿನ ಅತ್ತೆ ಸೊಸೆ ಇಬ್ರು ಮಾರ್ಕೆಟಿಗೆ ಬಂದಿರ್ತಾರೆ. ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ಬನ್ನಿ ಅಮ್ಮ, ಬನ್ನಿ ಸೌಕರ್ಯ ತಗೊಳ್ಳಿ. 100 ರೂಪಾಯಿಗೆ 4 kg ಈರುಳ್ಳಿ, ಬನ್ನಿ ಬನ್ನಿ. ಎಷ್ಟಪ್ಪ ಬದನೆಕಾಯಿ? ಚೆನ್ನಾಗಿದಾವ? ಹೌದಮ್ಮ, ತುಂಬ ಚೆನ್ನಾಗಿದ್ದಾವೆ. ಬೆಳಗ್ಗೆ ಅಷ್ಟೇ ಕುಯ್ಕೊಂಡು ಬಂದಿರೋದು. ಎಣ್ಣೆ ಹಾಕಿ ಪಲ್ಯ ಮಾಡಿದ್ರೆ ಬೆಣ್ಣೆ ತಿಂದಂಗೆ ಆಗಬೇಕು, ಅಷ್ಟು ಚೆನ್ನಾಗಿದ್ದಾವೆ. 40 ರೂಪಾಯಿಗೆ 2 kg ಹಾಕ್ಕೊಡ್ತೀನಿ, ಬನ್ನಿ ಅಮ್ಮ. ನೋಡಪ್ಪ, ಬದನೆಕಾಯಿ ಗಿದ್ನೆಕಾಯಿ ಎಲ್ಲ ಬೇಡ, ಬೆಂಡೆಕಾಯಿ ಎಷ್ಟು ಹೇಳು?
ಬದನೆಕಾಯಿ ಯಾಕೆ ಬೇಡ? ಎಲ್ಲಾನು ನೀನ್ ತಂದಿದ್ದೆ ತಿನ್ಬೇಕೇನೆ? ಬಾಯಿ ಮುಚ್ಕೊಂಡು ಬದನೆಕಾಯಿ ತಗೋ, ನಾನು ಹೇಳ್ದಷ್ಟು ಕೇಳು. ನೋಡಿ ಅತ್ತೆ, ಅಡ್ಗೆ ಮಾಡೋದು ನಾನು, ನೀವಲ್ಲ. ಮನೇಲಿ ಮಾಡಾಕಿದ್ದನ್ನು ಕುತ್ಕೊಂಡು ದಬ್ರಿಗಟ್ಲೆ ತಿನ್ನೋರು ನೀವು. ನಾನೇನು ಮಾಡಾಕ್ತೀನೋ ಅದನ್ನ ತೆಪ್ಪಗೆ ತಿನ್ನಿ, ಅದಕ್ಕೂ ಪ್ರಸಂಗತನ ಮಾಡಬೇಡಿ. ಎಷ್ಟೇ ನಾಲ್ಗೆ ಉದ್ದ ಬಿಡ್ತೀಯಾ? ಮನೇಲಿ ನಾನು ಹಿರಿ ಮನ್ಸ್ತಿ ಅಂತ ಇಲ್ವಾ? ಇರುವಾಗ ನೀನೇನೆ ಹಕ್ಕು ಚಲಾಯಿಸ್ತೀಯಾ? ಅಯ್ಯೋ ಸುಮ್ಮನೆ ಇರ್ರಮ್ಮ, ಮೊದಲು ಏನು ಬೇಕೋ ಅದನ್ನು ತಗೊಳ್ಳಿ. ಏ ಸಾಕು ಸುಮ್ಮನಿರಪ್ಪ, ನಾವಿಬ್ರು ಮಾತಾಡ್ತಿಲ್ವಾ? ನೀನೇನು ಮಧ್ಯೆ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡಿರು ಅಲ್ಲಿ. ನನ್ನ ಅಂಗಡಿಗೆ ಬಂದು ನನ್ನ ಅಂಗಡಿ ಎದುರಿಗೆ ನಿಂತ್ಕೊಂಡು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಎಷ್ಟು ಸೊಕ್ಕು ನೋಡು ಈ ಹೆಂಗಸಿಗೆ. ನೋಡಿ ಅತ್ತೆ, ಮನೆಗೆ ಏನು ಬೇಕು ಬೇಡ ಎಲ್ಲ ನಾನೇ ನೋಡ್ಕೊಳ್ಳೋದು. ಏನೇನು ಬೇಕು ಎಲ್ಲನೂ ನಾನೇ ತರೋದು. ನಾನು ಏನು ತಗೋತೀನೋ ಅದನ್ನು ತಗೊಂಡು ನಡೀರಿ ಸುಮ್ಮನೆ ಮನೆಗೆ. ಅಯ್ಯೋ 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 ಅಯ್ಯೋ, ನನಗೆ ಹೀಗೆ ಆರ್ಡ್ರ್ ಮಾಡ್ತೀಯಲ್ಲೇ? ನನಗೆ ನೋವಾದರೆ ಯಾರು ಕೇಳೋರಿಲ್ಲ ಅಂತ ಹೀಗೆಲ್ಲ ಮಾತಾಡ್ತೀಯಲ್ವೇನೆ? ಹಾಳಾದವಳು, ನನ್ನ ಮುಂದೆನೆ ಹುಟ್ಟಿ ನನಗೆ ಹೇಳೋಕೆ ಬರ್ತೀಯಾ? ಸುಮ್ಮನೆ ಇಲ್ಲಿಂದ ಇಬ್ರು ಹೋದ್ರೆ ಬಚಾವ್. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಅದು ಎಷ್ಟು ಅಂತ ಜಗಳ ಆಡ್ತೀರಮ್ಮ. ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ತಲೆನೋವಿನ ಗಿರಾಕಿ ಸಿಕ್ಕಿದ್ರಲ್ಲಮ್ಮ ನನಗೆ. ನೋಡಿ, ಇವಾಗ ಜಾಗ ಖಾಲಿ ಮಾಡಿದ್ರೆ ಆಯ್ತು, ಇಲ್ಲ ಅಂದ್ರೆ ಪೊಲೀಸ್ನ ಕರಿತೀನಿ. ಏನು ಪೊಲೀಸ? ಬಾರೆ ಹೋಗೋಣ ಮೊದಲು ಇಲ್ಲಿಂದ. ನಿನ್ನಿಂದ ತರಕಾರಿ ತರೋ ಹಾಗೂ ಇಲ್ಲ. ಅದೇನು ಅಂತ ಬಂದ್ಯೋ ನಮ್ಮ ಮನೆಗೆ. ಅತ್ತೆ ಸೊಸೆ ಇಬ್ರು ಎಲ್ಲೇ ಹೋದ್ರೂ ಏನಾದ್ರೂ ಒಂದು ವಿಷಯಕ್ಕೆ ವಾರ್ಗಿತ್ತಿಯವ್ರ ಥರ ಜಗಳ ಮಾಡ್ಕೊಳ್ತಿರ್ತಾರೆ. ಇದರಿಂದ ಅತ್ತೆ ಸೊಸೆ ಬಗ್ಗೆ ಇಡೀ ಊರು ಮನೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಈ ಅತ್ತೆ ಸೊಸೆ ಜಗಳದಲ್ಲಿ ಪಾಪ ಅಪ್ಪ ಮಗ ಮೊಮ್ಮಗಂಗೆ ಊಟ ತಿಂಡಿ ಇರಲ್ಲ. ಒಂದಿನ ಅನು ಮಗ ಗುಂಡ ಸ್ಕೂಲಿಗೆ ಹೋಗದೆ ಮನೇಲೇ ಸುಮ್ಮನೆ ಕೂತಿರ್ತಾನೆ. ಯಾಕೋ ಗುಂಡ ಈಗ ಕೂತಿದ್ಯಾ? ಸ್ಕೂಲಿಗೆ ಟೈಮ್ ಆಗಿಲ್ವೇನೋ ನಿಂಗೆ? ಪಪ್ಪ, ಸ್ಕೂಲಿಗೆ ಟೈಮ್ ಆಯ್ತು ಅವಾಗಲೇ, ಆದ್ರೆ ಮನೇಲಿ ಯಾರು ನಂಗೆ ತಿಂಡಿನೇ ಕೊಟ್ಟಿಲ್ಲ. ಏನು ತಿಂಡಿ ಕೊಟ್ಟಿಲ್ವಾ? ನೀನು ಅಮ್ಮನ ಕೇಳೋದು ತಾನೇ ಲೇಟ್ ಆಯಿತು ಸ್ಕೂಲಿಗೆ ಅಂತ. ಹೌದು ಕಣ ಗುಂಡ, ಅಮ್ಮ ಬ್ಯುಸಿಯಾಗಿದ್ರೆ ಅಜ್ಜಿನಾದರೂ ಕೇಳಬೇಕಲ್ವೇನೋ, ಊಟ ಹಾಕ್ಕೊಡು ನಂಗೆ ಸ್ಕೂಲಿಗೆ ಟೈಮ್ ಆಯಿತು ಅಂತ. ಕೇಳ್ದೆ ತಾತ, ಅಜ್ಜಿ ಕೇಳಿದ್ರೆ ಹೋಗಿ ಅಮ್ಮನ ಹತ್ರ ಹಾಕಿಸ್ಕೋ, ಅವಳೇನು ಕೆಲಸ ಮಾಡ್ತಿಲ್ಲ ಅಂದ್ಲು. ಅಮ್ಮನ ಹೋಗಿ ಕೇಳಿದ್ರೆ ಅಲ್ಲಿ ಅಜ್ಜಿ ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದಾರೆ, ಅವ್ರನ್ನ ಕರೆದ್ಬಿಟ್ಟು ಹಾಕಿಸ್ಕೋ, ನಾ ಬ್ಯುಸಿ ಇದ್ದೀನಿ ಅಂದ್ಲು. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗದೆ ಸುಮ್ಮನೆ ಕುತ್ಕೊಂಡೆ. ಏನು ಅತ್ತೆ ಸೊಸೆ ಇಬ್ರು ಹಿಂಗೆ ಹೇಳಿದ್ರ? ಅನು, ಲೇ ಅನು, ಎಲ್ಲೇ ಇದೆಯಾ? ಅಲ್ಲಿ ಗುಂಡೆ ಸ್ಕೂಲಿಗೆ ಹೋಗಿಲ್ಲ, ಇನ್ನ ತಿಂಡಿ ತಿಂದಿಲ್ಲ, ಆದ್ರೆ ನೀವಿಬ್ರು ಟಿವಿ ನೋಡ್ತಾ ಕೂತಿದ್ದೀರಾ. ಅವನಿಗೆ ಸ್ಕೂಲಿಗೆ ಟೈಮ್ ಆಗಿದೆ, ತಿಂಡಿ ತಿನ್ನಿಸಿ ಕಳಿಸ್ಬೇಕು ಅನ್ನೋದು ಬಿಟ್ಟು ಯಾವಾಗ್ಲೂ ನಾನೇ ತಿಂಡಿ ಮಾಡ್ಬೇಕೇನ್ರಿ? ನಿಮ್ಮಮ್ಮ ಗುಂಡ್ಕಲ್ ಇದ್ದಂಗಿದಾರ ತಾನೆ, ಅವ್ರಿಗೆ ಮಾಡಕ್ಕೇನು? ಒಂದಿನ ನಾನು ಮಾಡಿದ್ರೆ ಇನ್ನೊಂದಿನ ಅವ್ರು ಮಾಡಬೇಕು. ಮಾಡಿದ್ರೆ ಏನು ಸೌದೋಗ್ತಾರ ಇವರು? ಏನು ಸ್ವರ್ಗ ಹೋಗ್ತಾರೆ ಅನ್ಬೇಕು, ಆ ಥರ ಮಾಡ್ತಾರೆ. ಹಾ ಅದು ಸರಿನೇ. ಏನೋ ಸರಿ, ಏನೋ ಸರಿ. ನಿನ್ನ ಹೆಂಡತಿ ಬಂದಿರೋದೇನಕ್ಕೋ? ನಾನು ಸೊಸೆಯಾಗಿ ಬಂದಾಗ ಎಲ್ಲ ಕೆಲಸನೂ ಮಾಡಿದ್ದೀನಿ. ಇವಾಗ ಅವಳು ಸೊಸೆನೇ ತಾನೆ, ಮಾಡಕ್ಕೇಳು ಎಲ್ಲರೂ. ಮಾಡಿದ್ರೆ ಏನು ದಾಡಿನ? ಹಾ ಹೌದೌದು, ಇದು ಸರಿನೇ. ಏನ್ರಿ ಸರಿ? ನಿಮ್ಮಮ್ಮ ಹೇಳಕ್ಕೂ ಹೀ ಸರಿ ಅಂತಿದ್ದೀರಲ್ಲ. ನಾನೇನು ನಿಮ್ಮ ಮನೆ ಚಾಕ್ರಿ ಮಾಡಕ್ಕೆ ಬಂದಿದ್ದೀನಿ? ನಾನೇ ನಿಮ್ಮ ಮನೆ ಕೆಲಸದವಳೇನ್ರಿ? ಎಲ್ಲ ಕೆಲಸನೂ ನಾನೇ ಮಾಡಕ್ಕೆ. ಅಂದ್ರೆ ನಿನ್ನ ಮಾತಿನರ್ಥ ನಾನೇ ನಿಮ್ಮ ಮನೆ ಕೆಲಸದವಳೇನೆ? ಮೂದೇವಿ ನೋಡಿ ಅತ್ತೆ, ಮೂದೇವಿ ಗೀದೇವಿ ಅಂದ್ರೆ ನೆಟ್ಟಗಿರಲ್ಲ. ಆಮೇಲೆ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಬಾರೆ, ಏನು ಮಾಡ್ತೀಯಾ? ನಾನು ನೋಡ್ತೀನಿ. ಅಯ್ಯೋ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮಿಬ್ರು ಇಂದ ನಮ್ಮ ಮನೇಲಿ ನೆಮ್ಮದಿನೇ ಇಲ್ದಿದ್ದಂಗಾಗಿದೆ. ಹೋಗ್ರೆ ಸುಮ್ಮನೆ. ಪ್ರವೀಣ್ ತುಂಬ ಕೋಪ ಮಾಡಿಕೊಂಡು ಅತ್ತೆ ಸೊಸೆ ಇಬ್ಬರಿಗೂ ಬೈದ್ಬಿಟ್ಟು ಹೊರಗೆ ಬರ್ತಾನೆ. ಇವರಿಬ್ಬರನ್ನ ಹೇಗೆ ಸರಿ ಮಾಡೋದು ಅನ್ನೋದೇ ತಿಳಿದೆ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಪಕ್ಕದ ಮನೆ ರಾಧಾ ಮನೆಗೆ ಬರ್ತಾಳೆ. ಏನಣ್ಣಯ್ಯ, ಅಪ್ಪ ಮಗ ಇಬ್ರು ಹೀಗೆ ಕೂತಿದ್ದೀರಾ? ಏನಾಯ್ತು? ಅತ್ತೆ ಸೊಸೆ ಇಬ್ರು ಎಲ್ಲಿ? ಅಯ್ಯೋ ನಿಮ್ಗೇನು ಗೊತ್ತಿಲ್ಲದೆ ಇರೋದಾ ನಮ್ಮನೆ ವಿಷಯ? ಹೋಗಿ ಒಳಗಿದ್ದಾರೆ ಇಬ್ರು. ವಾವ್, ಒಳ್ಳೇದಾಯ್ತು. ಒಳ್ಳೆ ಚಾನ್ಸ್ ಸಿಕ್ಕಿದೆ. ಉರಿಯೋ ಬೆಂಕಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸರಿತೀನಿ, ಇನ್ನು ಜೋರಾಗಿ ಉರಿಲಿ, ನಾನು ಚಳಿನಾದ್ರೂ ಕಸ್ಕೊಳಕ್ಕಾಗುತ್ತೆ. ರಾಧಾ ಅತ್ತೆ ಸೊಸೆ ಮಧ್ಯೆ ಇನ್ನು ಸ್ವಲ್ಪ ಬೆಂಕಿ ಹಚ್ಚೋ ಪ್ಲಾನ್ ಮಾಡಿಕೊಂಡು ಅನು ಹತ್ರ ಹೋಗ್ತಾಳೆ. ರಾಧಾ ಅನು ಕೋಣೆಗೆ ಹೋಗ್ತಾ ಇರೋದನ್ನ ನೋಡಿದ ಸುಮಿತ್ರಾ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ಅವಳು ಹಿಂದೆನೆ ಹೋಗ್ತಾಳೆ.
ಎಷ್ಟು ಚೆನ್ನಾಗಿದ್ದೀಯ ಮದುವೆ ಆಗಿದ್ದು ಹೊಸದ್ರಲ್ಲಿ. ಇವಾಗ ನೋಡು ಹೇಗಾಗಿದ್ಯಾ. ಜೀವದಲ್ಲಿ ಸ್ವಲ್ಪನೂ ಚೆನ್ನಾಗಿಲ್ಲ ಕಣೆ. ಅಲ್ಲ ಕಣೆ, ನಿನ್ನ ಅತ್ತೆಗೇನು ಬಂದಿರೋದು ದೊಡ್ಡ ರೋಗ? ಗುಂಡ್ಕಲ್ ಥರ ಇದ್ದಾಳೆ. ಕೆಲಸ ಮಾಡೋಕ್ಕಾಗಲ್ವೇನೆ? ನಿನಗೆ ಎಲ್ಲ ಕೆಲಸನೂ ಕೊಡ್ತಾಳಲ್ಲ. ಸೋಮಾರಿ ಹೆಂಗಸು ಕಣೆ ಅವಳು. ನಾಟಕ ಮಾಡ್ಕೊಂಡು ನಿನ್ನ ಹತ್ರನೇ ಎಲ್ಲ ಕೆಲಸ ಮಾಡಿಸ್ತಿದ್ದಾಳೆ ನೋಡು. ಪಾಪ ಕಣೆ ನೀನು. ನಿನ್ನ ಅತ್ತೆ ನೋಡಿದ್ರೆ ನಿನ್ನ ಬಗ್ಗೆನೇ ಊರು ತುಂಬ ಚಾಡಿ ಹೇಳ್ತಾರೆ. ಆದರೆ ನೀನು ಅತ್ತೆ ಏನೇ ಮಾಡಿದ್ರು ಸಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಿದೀಯಾ. ಅಲ್ಲ ಕಣೆ, ನಿಂಗೆ ಏನು ಯೂಸ್ ಇದ್ದಾರೆ ಅವರು? ಸುಮ್ಮನೆ ಯಾಕೆ ಮನೆ ಬಿಟ್ಟು ಕಳಿಸ್ಬಾರ್ದು ಅವ್ರನ್ನ? ಇನ್ನೇನು ವೃದ್ಧಾಶ್ರಮನೋ ಅನಾಥಾಶ್ರಮನೋ ಯಾವುದೋ ಒಂದು ಸಿಗುತ್ತೆ, ಹೋಗಿ ಸೇರ್ಕೋತಾರೆ. ಇನ್ನು ನೀನೇನೆ ನೋಡ್ಬೇಕು ಅವ್ರನ್ನ? ಅವರೇ ನಿನ್ನ ನೋಡ್ತಾರೇನೆ. ಸಾಕು ಬಾಯಿ ಮುಚ್ಚಿ ಆಂಟಿ. ನಾನು ನೋಡ್ತಾನೆ ಇದ್ದೀನಿ, ತುಂಬ ಮಾತಾಡ್ತಿದ್ದೀರಾ. ಅವ್ರು ನನ್ನ ಅತ್ತೆ. ನಾನೇನೇ ಜಗಳ ಮಾಡಿದ್ರು ಅವ್ರು ನನಗೆ ಅತ್ತೆನೆ. ನೋಡಿ ಆಂಟಿ, ಒಂದು ತಿಳ್ಕೊಳ್ಳಿ, ನಾವಿಬ್ರು ದಿನ ಎಷ್ಟೇ ಜಗಳ ಮಾಡ್ಕೊಂಡ್ರು ಅವ್ರು ನನಗೆ ಒಂದು ಏಟ್ ಹೊಡೆದ್ರು ನನಗೆ ಅವ್ರ ಮೇಲಿರೋ ಪ್ರೀತಿ ಗೌರವ ಯಾವತ್ತೂ ಕಡಿಮೆ ಆಗಲ್ಲ. ಇನ್ನೊಬ್ರು ಮನೆ ಹಾಳು ಮಾಡಬೇಕು ಅಂತಾನೆ ಕಾಯ್ತಾ ಇರ್ತೀರಾ. ಸ್ವಲ್ಪ ಸಿಕ್ಕರೆ ಸಾಕು ಹೋಗಿ ತುಪ್ಪ ಸುರಿತೀರಾ ಅಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಆಂಟಿ. ಇನ್ನೂ ನನ್ನ ಹತ್ರ ತುಂಬ ಮಾತಾಡಿಸ್ಬೇಡಿ. ಛೇ, ಏನೋ ಮಾಡೋಣ ಅನ್ಕೊಂಡು ಬಂದೆ, ಹಾಳಾದವಳು ಎಲ್ಲ ಹಾಳು ಮಾಡಿಬಿಟ್ಲು. ಅಯ್ಯೋ, ನನ್ನ ಸೊಸೆ ಎದುರಿಗೆ ಮಾತ್ರ ಹೊರಟು. ಅವಳ ಮನಸ್ಸು ಎಷ್ಟು ಒಳ್ಳೇದು. ಛೇ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅಮ್ಮನು, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನಾನೇ ನಿನ್ನ ಹತ್ರ ತುಂಬ ಒಟ್ಟಾಗಿ ನಡ್ಕೊಂಡ್ಬಿಟ್ಟೆ. ಅಯ್ಯೋ ಅತ್ತೆ, ನೀವು ಹೀಗೆಲ್ಲ ಮಾತಾಡಬೇಡಿ. ನಾನು ಎಷ್ಟೇ ನಿಮ್ಮ ಹತ್ರ ಜಗಳ ಮಾಡಿದ್ರು ಯಾರ್ದೋ ಮಾತು ಕೇಳಿ ನಿಮ್ಮನ್ನು ಮನೆ ಬಿಟ್ಟು ಕಳಿಸಲ್ಲ, ಆಯ್ತಾ? ಯಾಕೆ ಹೇಳಿ? ಆಮೇಲೆ ನನ್ನ ಹತ್ರ ಜಗಳ ಮಾಡೋಕೆ ಜನ ಯಾರು ಇರಲ್ವಲ್ಲ, ಅದಕ್ಕೆ. ಅಂತೂ ಇಂತೂ ಅತ್ತೆ ಸೊಸೆ ಒಂದಾದ್ರು ಅಷ್ಟೇ ಸಾಕು ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.